ಸ್ವಾಮಿ ನಮಸ್ತೆ. ನಮಸ್ತೆ ಮೇಡಮ್. ದೇವಸ್ಥಾನದ ವಿಶೇಷತೆ, ಇಲ್ಲಿನ ಏನೇನು ಪೂಜೆ ಸೇವೆಗಳಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಶಾರದಾಂ ಭೋಜಾ ವದನಾಂ ವಿಜಯ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಶೃಂಗೇರಿ ಶಂಕರಮಠ ಮಾಗಡಿ ಶಾರದಾಂಬ ದೇವಸ್ಥಾನ. ಇಲ್ಲಿ ಶಕ್ತಿ ಗಣಪತಿ ಮತ್ತು ಶಾರದಮ್ಮನವರು ಮತ್ತು ಭಗವತ್ಪಾದ ಶ್ರೀ ಶಂಕರಾಚಾರ್ಯರು ಮತ್ತು ಚಂದ್ರಮೌಳೇಶ್ವರ ಇದ್ದಾರೆ. ಪ್ರತಿದಿನ ವಿಶೇಷ ಪೂಜೆ ಇರುತ್ತೆ. ಇದರಲ್ಲಿ ಶಕ್ತಿ ಗಣಪತಿಗೆ ಗಣಪತಿ ಪೂಜೆ ಆಗುತ್ತೆ. ಹಾಗೆ ಶಾರದಮ್ಮನವ್ರಿಗೆ ಕುಂಕುಮಾರ್ಚನೆ ಆಗುತ್ತೆ, ಮಹಾಭಿಷೇಕ ಇರುತ್ತೆ. ಹಾಗೆ ಶ್ರೀ ಭಗವತ್ಪಾದ ಶಂಕರಾಚಾರ್ಯರು ಮತ್ತು ಚಂದ್ರಮೌಳೇಶ್ವರಂಗೆ ರುದ್ರಾಭಿಷೇಕ ಇರುತ್ತೆ. ಹಾಗೆ ಸಾಲಿಗ್ರಾಮ ಪೂಜೆ ಇರುತ್ತೆ. ಲಕ್ಷ್ಮೀ ಸ್ವಾಮಿ ಇದ್ದಾರೆ. ಹಾಗಾಗಿ ತುಂಬ ಭಾಳ ಚೆನ್ನಾಗಿ ನಡೀತಾ ಇದೆ. ಮೊದಲನೆಯದಾಗಿ ಧರ್ಮದರ್ಶಿಗಳಾದಂಥ ಶ್ರೀಯುತ ಹಿರಣ್ಣಯ್ಯ ಅವರು ಶ್ರೀ ಶೃಂಗೇರಿ ಶಂಕರಮಠ ಮಾಗಡಿಯನ್ನು ಸ್ಥಾಪನೆ ಮಾಡಿದ್ರು. ಆ ಶುಭ ದಿನದಂದು ಶ್ರೀ ಶೃಂಗೇರಿ ಜಗದ್ಗುರುಗಳಾದಂತಹ ತತ್ಕರ ಕರ್ಮ ಸಂಜಾತರಾದ ಶ್ರೀ ವಿಧುಶೇಖರ ಭಾರತಿಗಳು ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು. ಹಾಗಾಗಿ ಆ ದಿನದಿಂದ ಈ ದಿನದವರೆಗೆ ನಮ್ಮನ್ನು ಪ್ರಧಾನ ಅರ್ಚಕರಾಗಿ ನೇಮಕ ಮಾಡಿಕೊಂಡ್ರು. ಹಾಗೂ ಈ ದೇವಸ್ಥಾನದಲ್ಲಿ ಶಕ್ತಿ ಗಣಪತಿ ಮತ್ತು ಶಾರದಮ್ಮನವರು ಮತ್ತು ಭಗವತ್ಪಾದ ಶಂಕರಾಚಾರ್ಯರು, ಚಂದ್ರಮೌಳೇಶ್ವರ, ಲಕ್ಷ್ಮೀ ನರಸಿಂಹಸ್ವಾಮಿ ಸಾಲಿಗ್ರಾಮ ಇಷ್ಟು ಇರುವಂಥದ್ದು. ಮೊದಲನೆಯದಾಗಿ ಮಹಾಗಣಪತಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಂಕಷ್ಟಗಳು ನಿವಾರಣೆ ಆಗಬೇಕು. ಆ ಸಂಕಷ್ಟಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಆ ಶಕ್ತಿ ಗಣಪತಿ ಆದಂತಹ ಸಂಕಷ್ಟರ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗ ನಮ್ಮ ಸಂಕಷ್ಟಗಳು ಎಲ್ಲ ನಿವಾರಣೆ ಆಗುತ್ತೆ. ಎರಡನೆಯದಾಗಿ ನಮಗೆ ಮೇಧಾಶಕ್ತಿ ಅಂತ ಹೇಳಿದ್ರೆ ನಮಗೆ ಬುದ್ಧಿ, ಅದನ್ನು ಪ್ರಚೋದನೆಗೊಳಿಸೋದು, ಅನುಗ್ರಹ ಮಾಡುವಂಥವ್ರು ಶಾರದಮ್ಮ. ಸೊ ಹಾಗಾಗಿ ಶಾರದಮ್ಮನವರು ಅಕ್ಷರಾಭ್ಯಾಸ ಮಾಡಿಸಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ವಿದ್ಯೆಯನ್ನು ಅನುಗ್ರಹ ಮಾಡಿ, ಬುದ್ಧಿನ ಅನುಗ್ರಹ ಮಾಡಿ, ಆ ವಿದ್ಯಾರ್ಥಿಗಳಿಗೆ ಅವರ ಜೀವನದಲ್ಲಿ ಉನ್ನತ ಅಧಿಕಾರಿಗಳನ್ನಾಗಿ ಮಾಡಿ, ಉನ್ನತ ಮನುಷ್ಯರನ್ನಾಗಿ ಮಾಡಿ ಅನುಗ್ರಹ ಮಾಡ್ತಾರೆ. ಮೂರನೇದಾಗಿ ಶಂಕರ ಭಗವತ್ಪಾದಾಚಾರ್ಯರು ಅವರು ಗುರುಗಳಲ್ಲಿ ಜಗದ್ಗುರುಗಳು. ಹಾಗಾಗಿ ಆ ಗುರು ಭಕ್ತಿ ಅನ್ನೋದೇನಿದೆ, ಆ ಗುರು ಪರಂಪರೆ ಅನ್ನೋದೇನಿದೆ ಅದನ್ನು ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಹಾಗೆ ಚಂದ್ರಮೌಳೇಶ್ವರನ ಪೂಜೆಯಲ್ಲಿ ಭಾಳ ನಿರತರಾಗಿರ್ತೀವಿ. ಪ್ರತಿದಿನ ವಿಶೇಷ ಪೂಜೆ ನಡೆಯುತ್ತೆ. ಆ ವಿಶೇಷ ಪೂಜೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಗಣಪತಿ ಪೂಜೆ, ಶಾರದಮ್ಮನವ್ರ ಪೂಜೆ, ಪ್ರದೋಷ ಪೂಜೆ ಜೊತೆಯಲ್ಲಿ ಅನ್ನದಾನ ಸಂತರ್ಪಣೆ. ಅನ್ನದಾನ ಮಹಾದಾನ, ಶ್ರೇಷ್ಠವಾದ ದಾನ ಅಂತ ಕರಿತೀವಿ. ಯಾವುದೇ ಒಂದು ಪೂಜಾ ಕೈಕರ್ಯಗಳು ಮಾಡಬೇಕಾದ್ರೆ ಅನ್ನದಾನ ಮಾಡಿದ್ರೆ ಭಾಳ ಶ್ರೇಷ್ಠವಾದದ್ದು. ಪ್ರದೋಷ ಕಾಲದಲ್ಲಿ ಚಂದ್ರಮೌಳೇಶ್ವರನಿಗೆ ರುದ್ರಾಭಿಷೇಕ ಮಾಡ್ತೀವಿ. ಪ್ರದೋಷ ಕಾಲದಲ್ಲಿ ಯಾಕೆ ರುದ್ರಾಭಿಷೇಕ ಮಾಡಬೇಕು ಅಂತ ಹೇಳಿದ್ರೆ, ಆವತ್ತಿನ ದಿನ ಆ ಪ್ರದೋಷ ಕಾಲದಲ್ಲಿ ಕರ್ಮಾಧಿಪತಿಯಾದ ಶ್ರೀಮಹಾತ್ಮನು ಮತ್ತು ಚಂದ್ರಮೌಳೇಶ್ವರನಾದ ಈಶ್ವರನು ಇಬ್ಬರು ಜೊತೆಯಲ್ಲಿರ್ತಾರೆ. ಆ ಸಮಯದಲ್ಲಿ ರುದ್ರಾಭಿಷೇಕ ಮಾಡಿದರೆ ನಮ್ಮ ಕರ್ಮಗಳ ಏನೇ ಇದ್ದರ ಸಮೇತ ಅವರಿಬ್ಬರು ಸೇರಿಕೊಂಡು ಅದನ್ನು ನಿವಾರಣೆ ಮಾಡ್ತಾರೆ. ಹಾಗಾಗಿ ಪ್ರದೋಷ ಪೂಜೆ ಬಹಳ ಪ್ರಾಧಾನ್ಯವಾದದ್ದು. ಅದು ಸಮಯ ಯಾವ ಸಮಯ ಇರುತ್ತೆ? ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗಡೆ ಏನು ಗೋಧೂಳಿ ಸಮಾಧಿ ಸಮಯ ಅಂತ ಹೇಳ್ತೀವಿ, ಆ ಸಮಯದಲ್ಲಿ ಪ್ರದೋಷ ಪೂಜೆ ಮಾಡುವಂಥದ್ದು. ಅದು ಭಾಳ ನಿರ್ದಿಷ್ಟವಾಗಿ ನಿರ್ಗತಿಸಿದ ಸಂದರ್ಭದಲ್ಲಿ ಮಾಡುವಂಥದ್ದು. ಚಂದ್ರಮೌಳೇಶ್ವರ ಸರ್ವನ್ನು ಕಾಪಾಡಲಿ ಅಂತ ಹೇಳ್ತಾ ನೀವು ಬಂದು ದರ್ಶನ ಮಾಡಿದ್ರೆ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೋಬೋದು. ಹಾಗಾಗಿ ಅಮಾವಾಸ್ಯೆಯ ದಿನ ಅಮ್ಮನವ್ರಿಗೆ ಅಭಿಷೇಕ ಮಾಡೋದರಿಂದ ಆ ತಾಯಿಗೆ ಶಕ್ತಿ ಬರುತ್ತೆ. ಆ ತಾಯಿಗೆ ಶಕ್ತಿ ಬಂದಾಗ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಸಮೇತ ಮನಸ್ಸಲ್ಲಿ ಗೊಂದಲ ಇರ್ಬೋದು, ಅಥವಾ ಯಾವುದೇ ರೀತಿ ಉದ್ಯೋಗ ಸಮಸ್ಯೆ ಇರ್ಬೋದು, ವ್ಯಾಪಾರ ಇರ್ಬೋದು, ಅಥವಾ ವಿದ್ಯೆಯಲ್ಲಿ ಹಿಂದೆ ಉಳಿದಿರುವಂಥದ್ದು ಇರ್ಬೋದು, ಸರಸ್ವತಿ ವಿದ್ಯಾಧಿ ದೇವತೆ ಆಗಿರೋದ್ರಿಂದ ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಆ ತಾಯಿನ ವಿದ್ಯೆನ ಕರುಣಿಸಮ್ಮ ಅಂತ ಕೇಳಿಕೊಂಡ್ರೆ ಖಂಡಿತವಾಗಿ ಆ ತಾಯಿ ಅನುಗ್ರಹಿಸ್ತಾಳೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾರೆ. ಇಲ್ಲಿ ಏನೇನು ಸೇವೆಗಳು ಮಾಡಿಸ್ಬೋದು? ಅಕ್ಷರಾಭ್ಯಾಸ ಮಾಡಿಸ್ಬೋದು, ಪ್ರದೋಷ ಪೂಜೆ ಇರುತ್ತೆ, ಸಂಕಷ್ಟರ ಮಹಾಗಣಪತಿ ಪೂಜೆ ಇದೆ, ವಿಶೇಷ ಪೂಜೆ ಇದೆ. ವಿಶೇಷ ಪೂಜೆ ಅಂತ ಹೇಳಿದ್ರೆ ಅನ್ನದಾನ ನಡೆಯುತ್ತೆ ಅವತ್ತು. ಸೊ ಆವತ್ತಿನ ದಿನ ನಾವು ಎಷ್ಟೇ ಏನೇ ಕಾರ್ಯಕ್ರಮಗಳು ಮಾಡಿದರೂ ಸಮೇತ ಅನ್ನದಾನ ಮಾಡೋದ್ರಲ್ಲಿ ಮಹಾದಾನ ಅಂತ ಕರಿತೀವಿ. ಅನ್ನದಾನ ಶ್ರೇಷ್ಠವಾದ ದಾನ. ಅನ್ನದಾನ ಮಾಡಿಸೋಷ್ಟು ಆ ತಾಯಿ ತೃಪ್ತಿ ಕೊಡ್ತಾಳೆ ಅನ್ನೋದು ಒಂದು ಅಭಿಪ್ರಾಯ ಇದೆ. ಸೊ ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವತಿ ಆಶೀರ್ವಾದಕ್ಕೆ ಕೃಪಾ ಕಟಾಕ್ಷಕ್ಕೆ ಸಂಪೂರ್ಣವಾಗಿ ಆಶೀರ್ವಾದ ಪಡ್ಕೋಬೇಕಾಗಿ
ಇವತ್ತಿನ ದಿನದ ವಿಶೇಷತೆ ಏನು ಮತ್ತು ಇವತ್ತು ದೇವಿನ ಯಾಕೆ ದರ್ಶನ ಮಾಡಬೇಕು? ಇವತ್ತಿನ ದಿನ ಧನುರ್ಮಾಸ ಅಂತ ಹೇಳಿದ್ರೆ ಅದು ವಿಷ್ಣುವಿಗೆ ಬಹಳ ಪ್ರಿಯಕರವಾದಂಥದ್ದು. ಸೊ ಅಮ್ಮನವರಿಗೆ ಭಾಳ ಮಹಾಭಿಷೇಕ ಮಾಡಿದಾಗ ಅತ್ಯುತ್ತಮವಾಗಿ ಲೆಕ್ಕಾಚಾರ ಶಕ್ತಿ ಬರುವಂಥದ್ದು. ಸೊ ಅಮಾವಾಸ್ಯೆಯ ದಿನ ಯಾವುದೇ ರೀತಿ ತ್ರಿಗುಣಾತ್ಮಿಕೆ ಏನಂತ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಏನು ಕರಿತೀವಿ, ಆ ತ್ರಿಗುಣಾತ್ಮಕ ಸ್ವರೂಪಳಾದಂಥ ಶಾರದಮ್ಮಯ್ಯನ್ನು ನೀವು ಎಷ್ಟು ಭಕ್ತಿಯುತವಾಗಿ ನೀವು ಅನುಗ್ರಹ ಅನ್ನೋದಕ್ಕಿಂತ ನೀವು ಭಕ್ತಿ ಶ್ರದ್ಧೆಗಳಿಂದ ಎಷ್ಟು ಕೇಳ್ಕೊಳ್ತೀರೋ ಅಷ್ಟು ನಿಮಗೆ ಅನುಗ್ರಹ ಮಾಡ್ತಾಳೆ ಅನ್ನೋದು ಈ ದಿನದ ವಿಶೇಷ. ಹೊರಗಡೆಯಿಂದ ಯಾರಾದರೂ ಬರ್ತಾ ಇದ್ರೆ ಮಾಗಡಿಗೆ ಯಾವ ಕಡೆಯಿಂದ ಬರಬೇಕು, ಹೇಗೆ ಬರಬೇಕು, ಎಲ್ಲಿದೆ ಇದು ದೇವಸ್ಥಾನದ ಅಡ್ರೆಸ್ ಅಂತ ತಿಳಿಸಿ. ಅಡ್ರೆಸ್ ಅಂತ ಹೇಳಿದ್ರೆ ಇಲ್ಲಿ ಶ್ರೀ ಶೃಂಗೇರಿ ಶಂಕರ ಮಠ, ಮಾಗಡಿ, ಕೆರೆ ಬೀದಿ, ಗೌರಮ್ಮ ಕೆರೆ ಅಂತ ಹೇಳಿದ್ರೆ ಅಲ್ಲೇ ಸಿಗುತ್ತೆ. ರಾಯರ ಮಠ ಎದುರುಗಡೆನೇ ಇದೆ. ಸೊ ಇವಾಗ ಲೆಕ್ಕಾಚಾರಕ್ಕೆ ಬೆಂಗಳೂರು ತಿರುಮಲೆ ರಂಗನಾಥಸ್ವಾಮಿ ದೇವಸ್ಥಾನ ಹತ್ರ ಇದೆ. ಹಾಗೆ ನೀವು ಬೆಂಗಳೂರು ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರೆ ನೆಲಮಂಗಲ ರೂಟಲ್ಲಿ ಬರ್ಬೋದು. ನೆಲಮಂಗಲ ರೂಟಿಂದ ಗುಡೇಮಾರನಹಳ್ಳಿಗೆ ಬಂದು ಗುಡೇಮಾರನಹಳ್ಳಿಯಿಂದ ಮಾಗಡಿಗೆ ತಲುಪ್ಬೋದು. ಮಾಗಡಿಗೆ ತಲುಪಿದಾಗ ಅಮ್ಮನವ್ರ ದರ್ಶನ ಮಾಡ್ಬೋದು. ಈ ಕಡೆ ಸುತ್ತಮುತ್ತ ಈ ಕಡೆ ಬೈಚಾಪುರ ಈ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರು ಸಮೇತ ಅಲ್ಲಿಂದನೂ ಸಮೇತ ಬರ್ಬೋದು. ಯಾರಾದರೂ ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಳ್ತಿನ ಕಂಡಿರೋ ಅಂಥವ್ರು ನಿಮಗೆ ಏನಾದರೂ ಉದಾಹರಣೆಗಳು? ಈಗ ವಿದ್ಯಾಧಿಪತಿ ಆಗಿರೋದ್ರಿಂದ ಯಾರು ತಾಯಿ ಶಾರದಮ್ಮನವರು ಎಷ್ಟೋ ಜನ ಮಕ್ಕಳು ಅಕ್ಷರಾಭ್ಯಾಸ ನಡೆದಿದೆ. ಇವಾಗ ಪ್ರಾರಂಭ ಆಗಿ 3.5 ವರ್ಷ ಆಯಿತು ದೇವಸ್ಥಾನ ಪ್ರಾರಂಭ ಆಗಿ. ಅಕ್ಷರಾಭ್ಯಾಸ ಮಾಡಿಸಿ ಆ ತಾಯಿನ ಕೇಳ್ಕೊಂಡಿರೋದ್ರಿಂದ ಫ್ರೀಯಾಗಿ MBBS ಸೀಟ್ ಸಿಕ್ಕಿದೆ, ಡಾಕ್ಟರ್ ಸೀಟ್ ಸಿಕ್ಕಿದೆ. ಸೊ ಹೀಗಾಗಿ ಈ ತಾಯಿ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಹೆಸರು PS ಬಾಲರಾಜ್ ಅಂತ, ತಿರುಮಲೆ. ನಮಗೆ ಈ ಶಂಕರ ಮಠ ಅನ್ನೋದು ಏನು ಅನ್ನೋದು ಗೊತ್ತಿರಲಿಲ್ಲ. ಅದು ನಮ್ಮ ಹಿರಣ್ಣಯ್ಯನವರು ಶಂಕರ ಮಠನ ಕಟ್ಟಿಸಿ ಇಷ್ಟು ಮಟ್ಟವಾಗಿ ಶಂಕರರಾಯರು ಕರ್ಕೊಂಬಂದು ಶಾರದಾಂಬೆಯನ್ನು ಕರ್ಕೊಂಬಂದು ಕುಂಡ್ರಿಸಿ ನಮ್ಮ ಮಾಗಡಿ ತಾಲೂಕಿಗೆ ಒಂದು ಹೆಸರು ಮಾಡೋರೆ. ಈ ಶಾರದಾಂಬೆ ಇಲ್ಲಿ ಬಂದಿರೋದು ನಮಗೆ ತುಂಬ ಪ್ರಿಯಕರವಾದ್ದು. ಅದರಿಂದ ಈ ಶಾರದಾಂಬೆ ನಮ್ಮದವ್ರು ಯಾರು ಕೆಟ್ಟಿಲ್ಲ. ಒಳ್ಳೊಳ್ಳೆ ಕೆಲಸಗಳಾಗೈತೆ, ನಮಗೂ ಆಗೈತೆ. ಅದರಿಂದ ಇಲ್ಲಿ ಬಂದೋದವ್ರಿಗೆಲ್ಲನೂ ತುಂಬ ಒಳ್ಳೆಯದಾಗ್ತದೆ. ಅದರಿಂದ ಯಾರೂ ಬಂದು ಹೋಗ್ತಾ ಇದ್ದರೆ ಅದು ಅನುಭವ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ತಿರುಮಲೆ ಮಾಗಡಿ ರೋಡಲ್ಲಿ ಇದು ಪಕ್ಕದಲ್ಲೇ ಐತೆ, ಗೌರಮ್ಮನ ಕೆರೆ ಪಕ್ಕದಲ್ಲೇ. ಅಂದರೆ ಏನು ಜಾಸ್ತಿ ದೂರ ಏನಿಲ್ಲ, ಮಾಗಡಿ ಬಸ್ ಸ್ಟಾಪ್ ಹತ್ರನೇ ಇದೆ. ಐತೆ, ತುಂಬ ಒಳ್ಳೆಯದು. ಅದರಿಂದ ನಮ್ಮ ಇಲ್ಲಿ ಗಣಪತಿ ದೇವಸ್ಥಾನ ಐತೆ, ಶಾರದಾಂಬೆ ಐತೆ, ಶಂಕರಾಚಾರ್ಯರದು ಪ್ರತಿಮೆ ಐತೆ, ನಮ್ಮ ಚಂದ್ರಮೌಳೇಶ್ವರ ಐತ್ರಿ. ಎಲ್ಲ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಐತೆ, ಪಕ್ಕದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ಮಾಂಡವ ಋಷಿಗಳು ತಪಸ್ಸು ಮಾಡಿರೋದೈತ್ರಿ. ಆಮೇಲೆ ನಮ್ಮ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲೂ ತುಂಬ ಹಳೆ ಪುರಾತ್ ಕಾಲದ್ದು, ಅದೂ ಚೆನ್ನಾಗೈತ್ರಿ. ಇದೆಲ್ಲ ಆಮೇಲೆ ಕೋಟೆ ರಾಮೇಶ್ವರಂದು ಐತೆ. ಕೆರೆ ಬೀದಿ ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಮ್ಮ ಸುರೇಶ್ ಅವರು ಕಟ್ಟಿಸಿರೋದು, ಅದು ತುಂಬ ಚೆನ್ನಾಗೈತೆ. ಒಂದು ಟೂರಿಸಂ ಪ್ಲೇಸ್ ಆಗೋಯ್ತದೆ. ಒಂದು ದಿನ ಇದೆಲ್ಲ ನೋಡ್ಕೊಂಡು ಹೋಗಿದ್ರೆ ನಮಗೆ ಈ ಶಾರದಾಂಬೆ ದೇವಸ್ಥಾನಕ್ಕೆ ಇನ್ನೂ ನಮಗೆ ಅನುಕೂಲ ಆಗುತ್ತೆ. ನಮ್ಮ ಹಿರಣ್ಣಯ್ಯನವರು ತುಂಬ ಒಳ್ಳೆಯದು ಕೆಲಸ ಮಾಡೋರು. ಶಿಕ್ಷಕರಾದ ಸಂತೋಷ್ ಅವರು ತುಂಬ ಶ್ರಮ ಬಿದ್ದು ಅವರು ಹಗಲು ರಾತ್ರಿ ಎಂದಿರ ಏನೋ ಒಂದು ಚೂರು ಎಕ್ಸ್ಪೆಕ್ಟು ಮಾಡ್ದಿರ ಸ್ವಾಮಿ ಪೂಜೆ ಮಾಡಿಸ್ಕೊಂಡು ಜನಗಳಿಗೆ ಭಕ್ತಿ ಭಾವ ತೋರಿಸ್ಬಿಟ್ಟು ತುಂಬ ಖುಷಿಯಾಗಿ ಹೋಗ್ತಾರೆ, ಸಂತೋಷ ಆಗುತ್ತೆ. ಅದರಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತಾರೆ. ಧನ್ಯವಾದ.